ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು 15 ಲಕ್ಷ ರೂಪಾಯಿ ಬೆಲೆ ಬಾಳುವ ಅಣಬೆಯನ್ನ ನೋಡಿದ್ದೀರಾ? ಹೌದು, 15 ಲಕ್ಷ ರೂಪಾಯಿ ಅಣಬೆ ನೀವು ನೋಡಿಲ್ಲ ಅಂದ್ರೆ ತೋರಿಸ್ತೀವಿ. ಈ ವರದಿಯನ್ನ ಮಿಸ್ ಮಾಡದೆ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಹಣ್ಣು ಮೇಳದಲ್ಲಿ ಅಣಬೆ ಗಮನ ಸೆಳೆತಾ ಇದ್ದು, ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿಯಂತೆ ಮಾರಾಟಕ್ಕಿಡಲಾಗಿದೆ. ಈ ಪ್ರದರ್ಶನದಲ್ಲಿ ದ್ರಾಕ್ಷಿ, ದಾಳಿಂಬೆ, ಪೇರಳೆ, ಅಂಜೂರ, ಕಲ್ಲಂಗಡಿ, ಕರ್ಬೂಜ, ಬಾಳೆ, ಪಪ್ಪಾಯ, ಹಲಸು, ಜೇನು ಹಾಗೂ ಅಣಬೆ ಪ್ರದರ್ಶನ ಮತ್ತು ಮಾರಾಟ ಮೇಳ 2026ಕ್ಕೆ ಕೊಪ್ಪಳ ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಚಾಲನೆ ನೀಡಿದರು. ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಹಣ್ಣು ಮೇಳದಲ್ಲಿ ಹಿಮಾಲಯದ ತಪ್ಪಲಲ್ಲಿ ಸಿಗುವ ಅಣಬೆ ಗಮನ ಸೆಳೆತಾ ಇದೆ. ಇದನ್ನು ಯಾರ್ಸಾ ಗುಂಬಾ ಅಣಬೆ ಎಂದು ಗುರುತಿಸಲಾಗಿದ್ದು, ಪ್ರತಿ ಕೆಜಿಗೆ 15 ಲಕ್ಷ ರೂಪಾಯಿಯಂತೆ ಮಾರಾಟಕ್ಕಿಡಲಾಗಿದೆ. ಅದರ ಜೊತೆಗೆ ಹಲವು ಬಗೆಯ ಅಣಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಅಣಬೆ ಮೇಳವನ್ನು ಮಾಡ್ತಾ ಇದ್ವಿ. ಇಲ್ಲಿ 20 ವೆರೈಟಿ ಅಣಬೆಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಜಗತ್ತಿನ ದುಬಾರಿ ಅಣಬೆ ಆಗಿರ್ತಕ್ಕಂಥ ಕಾರ್ಡಿಯಾಶಪ್ಸ್ ಅಂದರೆ ಯಾರ್ಸಾ ಗುಂಬಾ ಅನ್ನೋ ಒಂದು ಅಣಬೆಯನ್ನು ನಾವಿಲ್ಲಿ ಪ್ರದರ್ಶನ ಇಟ್ಟಿದ್ವಿ. ಈ ಅಣಬೆ ನಮ್ಮ ಭಾರತ ದೇಶದಲ್ಲಿ ಹಿಮಾಲಯದ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳಿತೈತಿ. ಇದು ಹೆಚ್ಚಿನ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋದ್ರಿಂದ ಹೆಚ್ಚಿನ ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋದ್ರಿಂದ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಇದು ಪ್ರತಿ ಕಿಲೋಗೆ 15 ಲಕ್ಷ ರೂಪಾಯಿ ರಂತೆ ಮಾರಾಟ ಮಾಡ್ತದೆ. ಇಲ್ಲಿ ನಾವು ಬೇರೆ ಬೇರೆ ಮತ್ತು ಎಕ್ಸಿಬಿಷನಲ್ಲಿ 2 ಲಕ್ಷದ ಅಣಬೆ, 3 ಲಕ್ಷದ ಅಣಬೆ ಮತ್ತು 10,000, 15,000 ಈ ಥರದ ಅಣಬೆಗಳನ್ನು ಸಹ ನಾವು ಇಲ್ಲಿ ಪ್ರದರ್ಶನ ಇರ್ತೀವಿ. ಇದು ಯಾರ್ಸಾ ಗುಂಬಾ ಅನ್ನೋದು ಇದೊಂದು ಕಾರ್ಡಿಯಾಶಪ್ ಅಂತ ಹೇಳ್ತಾರೆ. ಇದು ನ್ಯಾಚುರಲಾಗಿ ಬೆಳೀತಕ್ಕಂಥ ಅಣಬೆ. ಈ ಅಣಬೆ ನಾವು ಇಲ್ಲಿ ಬೆಳೆಯೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಹಿಮಾಲಯದ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಬೆಳೀತಾರದು. ಇದು ನ್ಯಾಚುರಲಾಗಿ ಸಿಗ್ತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ರೈತರು ಬೇರೆ ಬೇರೆ ಅಣಬೆಗಳನ್ನು ಬೆಳೆಯೋದು. ಪೋರ್ಟ್ ಬೆಲ್ಲೋ ಅಂತ ಇದೆ, ಮಿಲ್ಕಿ ಮಶ್ರೂಮ್ ಇದೆ, ಬಟನ್ ಮಶ್ರೂಮ್ ಇದೆ. ಇವು ಸಹ ಸಾಕಷ್ಟು ಬೇಡಿಕೆ ಇರ್ತದೆ. ಆದರೆ ಅಣಬೆ ಇದೊಂದು ಅತ್ಯಂತ ಶುದ್ಧವಾದ ಸಸ್ಯಾಹಾರ ಆಗಿರೋದ್ರಿಂದ, ಆಮೇಲೆ ಹೈಯೆಸ್ಟ್ ಪ್ರೋಟೀನ್ ಇರ್ತಕ್ಕಂಥ ಇದು, ಆಮೇಲೆ ವಿಟಮಿನ್ಸ್ ಇರ್ತಕ್ಕಂಥದ್ದು ಫುಡ್. ಈ ಮಾಂಸಾಹಾರದ ಬದಲಾಗಿ ನಾವು ಇದನ್ನು ಇದರಲ್ಲಿ ತಿನ್ಬೋದು. ಇದು ರೈತರು ಯಾರಿಗಾರು ಬೇಕು ನಾವು ಸ್ವಂತ ಮಾಡ್ತೀವಿ ಅಂದರೆ ಅವ್ರು ನಾವು ತರಬೇತಿ ಕೊಡ್ತೀವಿ. ಈ ಯಾರ್ಸಾ ಗುಂಬಾ ಅಣಬೆಯ ಔಷಧಿ ಗುಣ ಹೊಂದಿದ್ದು ನೇಪಾಳದಿಂದ ತಂದು ಪ್ರದರ್ಶನಕ್ಕೆ ಇಡಲಾಗಿದೆ. ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಯಾರ್ಸಾ ಗುಂಬಾ ಅಣಬೆಯನ್ನು ತಂದಿಟ್ಟಿದ್ದಾರೆ. ಶಿವರಾತ್ರಿ ಅಂಗವಾಗಿ ತೋಟಗಾರಿಕೆ ಇಲಾಖೆಯಿಂದ 5 ದಿನಗಳ ಕಾಲ ಹಣ್ಣು, ಅಣಬೆ, ಜೇನು ಮೇಳ ನಡೀತಾ ಇದೆ. ಹೌದು, ಪ್ರತಿ ವರ್ಷದಂತೆ ಶಿವರಾತ್ರಿ ನಿಮಿತ್ತ ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ಜೇನು ಹಾಗೂ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಈ ಸಲ ಮೊದಲ ಬಾರಿಗೆ ಅಣಬೆ ಪ್ರದರ್ಶನ ಹಾಗೂ ಮಾರಾಟವನ್ನ ಮಾಡಲಾಗ್ತಿದೆ. ನಾವು ಪ್ರತಿ ವರ್ಷನೂ ಮೇಳದಲ್ಲಿ ಭಾಗವಹಿಸ್ತಾ ಇರ್ತೀವಿ. ಹಣ್ಣು ಮೇಳ ಆಯಿತು, ಜೇನು ಮೇಳ ಆಯಿತು, ಸಸ್ಯ ಮೇಳ ಆಯಿತು. ಇದರಲ್ಲಿ ಈ ಸಾರಿ ವಿಶೇಷವಾಗಿ ಪ್ರಥಮದಲ್ಲಿ 8 ವರ್ಷದಿಂದ ನಾನು ಮೇಳದಲ್ಲಿ ಭಾಗವಹಿಸಿದಾಗ ನನಗೆ ಪ್ರಥಮದಲ್ಲಿ ಬರೀ ನೋಡುವ ತುಣುಕುಗಳನ್ನು ನೋಡಿದೆ. ನಾನು ಏನೇನು ಮಾಡ್ತಾಯಿದ್ದೀವಿ, ರೈತರು ಏನೇನು ಡೆವಲಪ್ ಮಾಡಬೇಕು. ಪಪ್ಪಾಯ ಆಯಿತು, ಮಾವು ಆಯಿತು. ಮಾವು ಅಂದರೆ ಬರೀ ಮಾವು ಅನ್ನೋದು ಹೆಸರಷ್ಟೇ ಕೇಳಿದ್ವಿ ನಾವು. ಈಗೆಲ್ಲ ಅದು ಕೇಸರ್ ಅನ್ನೋದೊಂದು ಕೊಪ್ಪಳ ಜಿಲ್ಲೆಯಲ್ಲಿ ಬ್ರ್ಯಾಂಡ್ ಆಗಿದೆ. ಈ ಥರ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡಿರೋದು ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ, ಕೃಷ್ಣ ಹುಕುನ್ ಸರ್ಗೆ ಸಲ್ಲುತ್ತದೆ. ಹಾಗಾಗಿ ವಿಶೇಷವಾಗಿ ಈ ಸಾರಿ ಮೇಳದಲ್ಲಿ ದ್ರಾಕ್ಷಿ ಇರ್ಬೋದು, ಅಣಬೆ ಅಂತ ಇದೆ, ಅದು ಸಾಕಷ್ಟು ದುಬಾರಿ ಅಂತ ನಾವು ಕೇಳೇ ಇಲ್ಲ. ನಾರ್ಮಲ್ ಆಗಿ ಇಲ್ಲೇನೋ ನಾವು ಅಣಬೆಗಳನ್ನು ನೋಡಿದ್ವಿ, ಅದನ್ನಷ್ಟೇ ನಾವು ಬಳಕೆಯನ್ನು ಮಾಡಿದ್ವಿ. ಇಷ್ಟು ದುಬಾರಿ ಅಣಬೆಯನ್ನು ನಾನು ಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ನೋಡಿದಿರೋದು ಇದೇ ಬಾರಿ. ಹಾಗಾಗಿ ಸಾಕಷ್ಟು ವೀಕ್ಷಣೆ ಮಾಡಲಿಕ್ಕೆ ರೈತರು ಬೆಳೆದಿರ್ತಕ್ಕಂಥ ಈ ಕಡೆ ನಮ್ಮ ಮಸಾರಿ ಭಾಗದಲ್ಲಿ ಒಂಕಲ್ಕುಂಟ ಆ ಕಡೆ ಎಲ್ಲ ದ್ರಾಕ್ಷಿಗಳನ್ನು ಬೆಳೀತಾರೆ, ದಾಳಂಬ್ರಿಗಳನ್ನು ಬೆಳೀತಾರೆ, ಪಪ್ಪಾಯಿಯನ್ನು ಬೆಳೀತಾರೆ. ಪಪ್ಪಾಯಿಯಲ್ಲಿ ವಿಶೇಷವಾಗಿ ನಾನು ಪಪ್ಪಾಯಿ ರೈತ. ಫಸ್ಟ್ಗೆ 1 ಎಕರೆನೋ 1 ಗುಂಟೆನೋ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಅಧಿಕಾರಿಗಳ ವರ್ಗದಿಂದ ನಮ್ಮ ಕೃಷ್ಣ ಹುಕುನ್ ಸರ್ ಇರ್ಬೋದು, ಎಲ್ಲ ನಮ್ಮ ತೋಟಗಾರಿಕೆ ಅಧಿಕಾರಿಗಳ ಹೆಸರನ್ನು ತಗೊಳ್ಳೋದಲ್ಲ, ಅವ್ರ ಎಲ್ಲ ಅಧಿಕಾರಿಗಳ ಶ್ರಮದಿಂದ ನಾನು ಇವತ್ತು 40 ಎಕರೆ ಪಪ್ಪಾಯಿಯನ್ನು ಬೆಳೆದಿದ್ದೀನಿ. ರೈತರಿಂದ ನೇರವಾಗಿ ಗ್ರಾಹಕರಿಗೆ ರೈತರಿಂದ ಖರೀದಿಸಿ ರೈತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೊಪ್ಪಳ ತೋಟಗಾರಿಕೆ ಇಲಾಖೆಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ 16ರವರೆಗೆ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿದೆ.
ಈ ವರ್ಷದ ವಿಶೇಷ ಅಂದ್ರೆ ಜಗತ್ತಿನ ದುಬಾರಿ ಅಣಬೆ. ಈ ಅಣಬೆ ಮೌಲ್ಯ 1 ಕೆಜಿಗೆ ಸುಮಾರು 15 ಲಕ್ಷ ರೂಪಾಯಿ ಎನ್ನಲಾಗಿದೆ. ಇಲ್ಲಿ ನವನಗರ ಭಾಗ್ಯನಗರದಿಂದ ನಾವು ಈಗಾಗಲೇ ಒಂದು 6 ತಿಂಗಳಿಂದ ಮಶ್ರೂಮ್ ಕಲ್ಟಿವೇಷನ್ ವಿತ್ ಟ್ರೈನಿಂಗನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಆಗಿರ್ತಕ್ಕಂಥ ಬೈ ಪ್ರಾಡಕ್ಟನ್ನು ಮಶ್ರೂಮಿಂದನೇ ಮಶ್ರೂಮಿಂದನೇ ನಾವು ಬೈ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದ್ದೇವೆ. ಈಗ ಮೊಟ್ಟ ಮೊದಲಿಗೆ ನಾವು ಒಂದು ಹೊಸ ಹರ್ಬಲ್ ಟೀ ಪೌಡ್ರನ್ನು ನಾವು ಈಗ ಈ ಮಶ್ರೂಮಿಂದ ರೆಡಿ ಮಾಡಿದ್ವಿ. ಮಶ್ರೂಮಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನು ನಾವೀಗ ತಯಾರು ಮಾಡ್ತಾ ಇದ್ದೀವಿ. ಬೆಲೆ ಬಾಳುವ ವಿಶ್ವದ ದುಬಾರಿ ಅಣಬೆಯಾದ ಹಿಮಾಲಯದ ಮಡಿಲಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಯಾರ್ಸಾಗುಂಬ ಅಣಬೆ ಈಗ ಕೊಪ್ಪಳದ ಮೇಳದಲ್ಲಿ ಆಕರ್ಷಣೆ. ಅಣಬೆ ಬೆಲೆ ಕೇಳಿಯೇ ಜನ ಹೌಹಾರ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಅಣಬೆ ಕೆಜಿಗೆ 15 ಲಕ್ಷ ರೂಪಾಯಿ ಇದೆ. ಮೇಳದಲ್ಲಿ 3 ಲಕ್ಷ ಮೌಲ್ಯದ ಅಣಬೆಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಿಸಲಾಗಿದೆ. ಈ ಯಾರ್ಸಾಗುಂಬ ಅಣಬೆ ಔಷಧಿಯ ಗುಣಗಳ ಗಣಿಯಾಗಿದ್ದು ಪೋಷಕಾಂಶಗಳ ಭಂಡಾರವಾಗಿರುವ ಈ ಅಣಬೆಯನ್ನ ನೋಡಲು ಸಾರ್ವಜನಿಕರು ಮುಗಿಬೀಳ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅಣಬೆಯಿಂದ ತಯಾರಿಸಿದ ವಿಶೇಷ ಖಾದ್ಯಗಳ ಪ್ರದರ್ಶನ ಮತ್ತು ಮಾಹಿತಿಯನ್ನು ನೀಡಲಾಗುತ್ತಿದೆ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್, ಬೆಂಗಳೂರು.